Where is the Amir Khan? Where is the R Madhavan? Where is the Kareena Kapoor? Where is the Bomani Iran? Where is the Sharman Joshi? ಈ ಮೂವಿದು ಆಕ್ಚುಲ್ ನೆಗೆಟಿವ್ ಕ್ಯಾರೆಕ್ಟರ್ ಚತುರ್ ವಿಡಿಯೋ ಮಾಡಿ ಹಾಕಿದ್ದಾರೆ. ನಿಮಗೇನಾಗಿದೆ ಹೀರೋಗಳಿಗೆ ಮಾತಾಡಕ್ ಬರಲ್ವಾ? ನೀವೆಲ್ಲ ಈ ಮೂವಿಯಿಂದ ಎಷ್ಟು ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿದೀರಾ. ಯಾವ ಮೂವಿ ಬೇಸ್ ಮೂವಿ ಈ ವ್ಯಕ್ತಿ ಸೋನಮ್ ವಾಂಗ್ಚುಕ್ ಆ ವ್ಯಕ್ತಿ ಮೇಲೆ ಬೇಸ್ಡ್ ಇರುವಂತ ಮೂವಿ ಮಾಡಿ ಅದ್ರ ಮೇಲೆ ಪ್ರಾಫಿಟ್ ಮಾಡಿ ಅದೇ ವ್ಯಕ್ತಿ ಈಗ ಹಂಗರ್ ಸ್ಟ್ರೈಕ್ ಮಾಡ್ತಾ ಇದಾರೆ. ಅವ್ರ ಬಗ್ಗೆ ಮಾತಾಡಕ್ಕೆ ಆಗ್ತಿಲ್ಲ ಅಂದ್ರೆ ನಿಮ್ಗೆ ಏನಕ್ಕೆ ಆ ಮೂವಿ ಮಾಡಕ್ ಏನ್ ಲಾಯಕ್ ನೀವು? ಈ ಮೂವಿಯಲ್ಲಿ ನೆಗೆಟಿವ್ ರೋಲ್ ಇದ್ದಂತ ವ್ಯಕ್ತಿ ಚತುರ್ ಭೂಮಿ ವೈದ್ಯ ಅವರು ಮಾತಾಡಿದ್ದಾರೆ. ಅಂದ್ರೆ ನಿಮ್ಗೆ ನಾಚಿಕೆ ಆಗ್ಬಿಟ್ರಿ ಹೀರೋಗಳಾಗಿ ಏನು ಕೊಡುಗೆ ಕೊಡ್ತಾ ಇದಾರೆ ದೇಶಕ್ಕೆ. ಅದೇ ಈಗ ಸ್ಟ್ರೈಕ್ ಮಾಡ್ತಾ ಇದಾರೆ. ಅವ್ರು ಏನಾದ್ರು ಅನ್ಫಾರ್ಚುನೇಟ್ಲಿ ಅವ್ರ ಡೆತ್ ಆದ್ರೆ ಅದೇ ಟಾಪಿಕ್ ಇಟ್ಕೊಂಡು ಇನ್ನೊಂದು ಮೂವಿ ಮಾಡಿ ಅದ್ರ ಮೇಲೆ ಪ್ರಾಫಿಟ್ ಮಾಡ್ಬಿಡ್ತಾರೆ. ನಿಮಗೆ ಅದಕ್ಕೋಸ್ಕರನೇ ವೇಟ್ ಮಾಡ್ತಾರ ನೀವು ಅಲ್ವಾ? ಹತ್ತತ್ರ 60 ವರ್ಷದ ವಯಸ್ಸಿನ ಮನುಷ್ಯ 16 ದಿನದಿಂದ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದಾರೆ ಜಂತರ್ ಮಂತರಲ್ಲಿ ಸ್ಟೂಡೆಂಟ್ಗೋಸ್ಕರ. ಅದ್ರ ಬಗ್ಗೆ ಒಬ್ಬನ ಸೆಲೆಬ್ರಿಟಿ ಮಾತಾಡಕ್ಕಿಲ್ಲ, ಒಬ್ಬನು ರಾಜಕೀಯ ವ್ಯಕ್ತಿ ಮಾತಾಡಕ್ ರೆಡಿ ಇಲ್ಲ. ಅಷ್ಟಕ್ಕೂ ಅವ್ರು ಯಾರ ಬಗ್ಗೆ ಸ್ಟ್ರೈಕ್ ಮಾಡ್ತಾ ಇದಾರೆ? ಸ್ಟೂಡೆಂಟ್ ಬಗ್ಗೆ. ನೀಟ್ ಪೇಪರ್ ಲೀಕ್ ಆಗಿದೆ, ಡಾಕ್ಟರ್ಗಳು ಪೇಪರ್ ಲೀಕ್ ಆಗಿದೆ ಅಂತ ಸ್ಟ್ರೈಕ್ ನಡೀತಾ ಇದೆ ಅಲ್ಲಿ. ನಾಳೆ ಅದೇ ಸ್ಟ್ರೈಕ್ ಲೀಕ್ ಆಗಿರೋ ಪೇಪರ್ ಬರೆದು ಸ್ಟೂಡೆಂಟ್ ಪಾಸ್ ಆಗಿ ಟ್ರೀಟ್ಮೆಂಟ್ ಮಾಡಕ್ ಬಂದಾಗ ಅವಾಗ ನಿಮ್ಗೆ ಹೆಂಗೆ ಅನ್ಸುತ್ತೆ? ಚೀಟಿಂಗ್ ಮಾಡಿ ಪಾಸ್ ಆಗಿ ಡಾಕ್ಟರ್ ಆದವರಿಗೆ ನೀವು ಟ್ರೀಟ್ಮೆಂಟ್ ತಗೋತೀರಾ? ಈ ಚೀಟಿಂಗ್ ಮಾಡಿ ಪಾಸ್ ಆಗಿ ಬರ್ತಾರಲ್ಲ ಅವ್ರಿಗೆ ಅಂತ ಡಾಕ್ಟರ್ಗಳಿಗೆ ಕರೆಸ್ಬೇಕು ನಿಮ್ಮ ಅಂತ ಸೆಲೆಬ್ರಿಟಿ ಡಾಕ್ಟರ್ನ ಟ್ರೀಟ್ ಮಾಡಕ್ಕೆ. ಅವಾಗ ಬುದ್ಧಿ ಬರುತ್ತೆ ನಿಮ್ಗೆ. 59 year old ವ್ಯಕ್ತಿ ಸೋನಮ್ ವಾಂಗ್ಚುಕ್ ಅಂತ ಅವ್ರ ಹೆಸರು. ಅವರು ವಿದ್ಯಾರ್ಥಿಗಳ ಪರವಾಗಿ ಸ್ಟ್ರೈಕ್ ಮಾಡ್ತಾ ಇದ್ರು. ಅದು ಸ್ಟ್ರೈಕ್ ಅಲ್ಲ, ಉಪವಾಸ ಸತ್ಯಾಗ್ರಹ. 16 ದಿನದಿಂದ ಉಪವಾಸ ಸತ್ಯಾಗ್ರಹದಲ್ಲಿ ಇದ್ದಾರೆ ಅವರು. ಏನಕ್ಕೆ? ಒಂದು ಎಜುಕೇಶನ್ ಮಿನಿಸ್ಟರ್ನ ರಿಸೈನ್ ಮಾಡಿ ಕೇಳ್ತಾ ಇದ್ದಾರೆ ಅವ್ರ ಡಿಮಾಂಡ್. ಓನ್ಲಿ ಒನ್ ಎಜುಕೇಶನ್ ಮಿನಿಸ್ಟರ್ ಹ್ಯಾಸ್ ಟು ರಿಸೈನ್. ಸೊ ಆ ರಿಸೈನ್ ಹೋಗ್ಲಿ ಬಿಡಿ, ಅದ್ರ ಬಗ್ಗೆ ಮಾತಾಡ್ತಿಲ್ಲ ಈಗ ಸರ್ಕಾರ. ಈ ಹೊಲಸ ಸರ್ಕಾರ ಬಗ್ಗೆ ಹೇಳಕ್ ನಾಚಿಕೆ ಆಗ್ತಾ ಇದೆ ನನಗಂತೂ. 69 ವಯಸ್ಸಿನ ವ್ಯಕ್ತಿ 16 ದಿನದಿಂದ ಉಪವಾಸ ಇರ್ತದೆ ಅಂದ್ರೆ ನನಗೆ ಕೇಳಕ್ಕೆ ಶಾಕ್ ಆಗ್ತದೆ. ಅವ್ರು ನೋಡಿದ್ರಂತೂ ಶಾಕ್ ಆಗ್ಬಿಡ್ತಾರೆ ನೀವು. ಪಾಪ ಎದ್ದೇಳಕ್ ಆಗ್ತಿಲ್ಲ ವ್ಯಕ್ತಿಗೆ. ಈ ದೇಶದ ಪ್ರಧಾನಮಂತ್ರಿ ಕೇಳೋದ್ ಬಿಟ್ಬಿಟ್ಟು ಇಟಲಿಗೆ ಹೋಗಿ ಮೆಲಡಿ ಕೊಡ್ತಾ ಇದ್ದಾನೆ. ಎಂತ ಅದೇ ನೋಡಿ, ಎಜುಕೇಶನ್ ಮಿನಿಸ್ಟರು ಎಜುಕೇಟೆಡ್ ಪ್ರಧಾನಮಂತ್ರಿ ಇದ್ರೆ ಆ ಎಜುಕೇಶನ್ ಅನ್ನೋದು ಪವರ್ಗೆ ಎಜುಕೇಶನ್ ಅಂದ್ರೆ ಏನು ಅಂತ ಗೊತ್ತಾಗ್ತಾನೆ ಇಲ್ಲ. ಯಾಕಂದ್ರೆ ಅವನು ಊಟ ಚಾಪು. ಮತ್ತ ಅವನಿಗೆ ಏನ್ ಗೊತ್ತಾಗುತ್ತೆ ಎಜುಕೇಶನ್ ಅಂದ್ರೆ ಏನ್ ಗೊತ್ತಾಗುತ್ತೆ ಅವ್ರಿಗೆ ಅಲ್ವಾ? ಅಲ್ಲ, ರೂಲಿಂಗ್ ಪಾರ್ಟಿ ಕೆಲಸ ಏನು ಅಂತ ಈ ಗೌರ್ಮೆಂಟ್ ಸರ್ಕಾರ ಓಟ್ ಹಾಕಿ ಗೆಲ್ಸಿದ್ ಏನಕ್ಕೆ ನಿಮ್ಮನ್ನ? ಬೇರೆ ದೇಶ ಸುತ್ತಾಡಕ ಈಗ ವಿದೇಶಿ ಟೂರ್ನಲ್ಲಿ ಇದಾರೆ ಅವ್ರು. ಇಲ್ಲಿ ದೇಶದ ಬಗ್ಗೆ ದೇಶ ಹಾಳಾಗ್ತಿದ್ರು ಏನ್ ಕೇರ್ ಇಲ್ಲ ಅವ್ರಿಗೆ. ನಾನು ಮಜಾ ಮಾಡ್ಬೇಕು, ಊರು ದೇಶ ತಿರುಗಾಡ್ಬೇಕು, ಅದೇ ಅವ್ರದ್ದು ದೇಶದ ಒಂದು ಸಾಧನೆ. ಅಲ್ಲ, ರೂಲಿಂಗ್ ಪಾರ್ಟಿ ಕೆಲಸ ದೇಶದ ಜನ ಏನ್ ಮಾಡ್ತಾ ಇದಾರೆ ಏನಿಲ್ಲ, ಅವ್ರಿಗೆ ಏನ್ ಕಷ್ಟ ಆಗುತ್ತೆ ಅಂತ ಅದನ್ನ ಗಮನದಲ್ಲಿ ಇಡಬೇಕು ಅವರು. ಅದನ್ನ ಬಿಟ್ಬಿಟ್ಟು ಮೆಲೋಡಿ ಕೊಡಕ್ ಹೋಗ್ತೀನಿ, ದೇಶ ಸುತ್ತೀನಿ, ಅವಾರ್ಡ್ ತಗೊಳಕ್ ಹೋಗ್ತೀನಿ, ಇಲ್ದೇ ಇರೋ ಅವಾರ್ಡ್ಗಳೆಲ್ಲ ತಗೊಂಡಿದ್ದಾರೆ. ಇದೇ ಅಣ್ಣಾ ಹಜಾರೆ ಸ್ಟ್ರೈಕ್ ಮಾಡಿದಾಗ ಅವಾಗ ಕಾಂಗ್ರೆಸ್ ಸರ್ಕಾರ ಇತ್ತು. ಕಾಂಗ್ರೆಸ್ ಸರ್ಕಾರದಲ್ಲಿ ಸ್ಟ್ರೈಕ್ ಸ್ಟಾರ್ಟ್ ಆಗಿ 6 ದಿನದಲ್ಲಿ ಎಲ್ಲ ಕಾಂಗ್ರೆಸ್ ಪ್ರೆಸಿಡೆಂಟ್ಸು CMs ಎಲ್ಲ ಹೋಗಿ ಆ ಸ್ಟ್ರೈಕ್ ನ ಎಂಡ್ ಮಾಡ್ತಾರೆ ಕೇವಲ 6 ದಿನದಲ್ಲಿ. ಅದು ಹಂಗರ್ ಸ್ಟ್ರೈಕ್ ಇತ್ತು ಅಣ್ಣಾ ಹಜಾರೆ. ಅದು ಕೇವಲ 6 ದಿನದಲ್ಲಿ ಮುಗಿದೋಯ್ತು ಸ್ಟ್ರೈಕ್. ಇದು 16 ದಿನ ಆದ್ರೂ ಇನ್ನೂ ಕಂಟಿನ್ಯೂ ನಡೀತಾನೆ ಇದೆ. ಅದಕ್ಕೆ ಕೇಳೋರಿಲ್ಲ. ಇದನ್ನ ಕೇಳಕ್ಕೆ ಎಲ್ಲೆಲ್ಲಿಂದನೂ ಸ್ಟೂಡೆಂಟ್ ಬರ್ತಾ ಇದಾರೆ, ಎಲ್ಲೆಲ್ಲಿಂದನೂ ಜನ ಬರ್ತಾ ಇದಾರೆ. ಆದ್ರೆ ಈ ಬಿಜೆಪಿ ಗೌರ್ಮೆಂಟ್ ಒಬ್ರು ಇನ್ನೂವರೆಗೂ ಇದ್ರ ಟಾಪಿಕ್ ಬಗ್ಗೆ ಯಾರು ಒಂದು ಟ್ವೀಟ್ ಮಾಡಿಲ್ಲ, ಒಂದು ಮಾತಾಡಿಲ್ಲ ಯಾವ ಪ್ರೆಸ್ ಅಲ್ಲಿ. ನಿಮ್ಗೆ ಏನಾಗಿದೆ ಬಿಜೆಪಿ ಅವ್ರಿಗೆ? ನಾಚಿಕೆ ಆಗಲ್ವಾ ನಿಮ್ಗೆ? ನಿಮ್ಗೊಂದು ಸ್ಟೋರಿ ಹೇಳ್ತೀನಿ. ಸ್ಟೋರಿ ಅಂದ್ರೆ ಮೂವಿನೇ ಹೇಳ್ತೀನಿ ನಿಮ್ಗೆ. 3 Idiots ಅಂತ ಒಂದು ಮೂವಿ ಬರುತ್ತೆ. 3 Idiots ಮೂವಿಯಲ್ಲಿ ಎಲ್ರು ನೀವು ನೋಡಿರ್ಬೋದು, ಒಂದು ಚತುರ್ ಅನ್ನೋ ಕ್ಯಾರೆಕ್ಟರ್ ಇರುತ್ತೆ ಆ ಮೂವಿಯಲ್ಲಿ. ಆ ವ್ಯಕ್ತಿ ಇವತ್ತು ಟ್ವೀಟ್ ಮಾಡಿ ವಿಡಿಯೋ ಮಾಡಿ ಶೇರ್ ಮಾಡಿದ್ದಾರೆ ಈ ಸ್ಟ್ರೈಕ್ ಬಗ್ಗೆ.
ಅವ್ರ ಅಭಿಪ್ರಾಯ ಮಾಡ್ತಾ ಇದ್ದಾರೆ. ಅವರು ಈ ಸ್ಟ್ರೈಕ್ ಜೊತೆ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ವಿಡಿಯೋ ಮಾಡಿ. ಹ್ಮ್ ಈ ಮೂವಿಯಲ್ಲಿ 4 ಕ್ಯಾರೆಕ್ಟರ್ ಇದೆ. ಮೇನ್ ಕ್ಯಾರೆಕ್ಟರ್ 4 ಇದೆ. ಫಸ್ಟ್ ಕ್ಯಾರೆಕ್ಟರು ರಾಂಚೋಡ್ ದಾಸ್ ಸಲಾಂ ದಾಸ್ ಚಾಂಚಡ್ ಉರ್ಫ್ ರಾಂಚೋ. ಈ ಕ್ಯಾರೆಕ್ಟರ್ನ ದಿ ಗ್ರೇಟ್ ಅಮೀರ್ ಖಾನ್ ಪ್ಲೇ ಮಾಡ್ತಾರೆ. ಇವ್ರು ಯಾಕೆ ಮಾತಾಡಿಲ್ಲ ಅಂದ್ರೆ ಮೊನ್ನೆ 3ನೇ ಮದುವೆ ಆಗ್ತಾರೆ. ಓಕೆ, ಅದು ಬಿಡಿ, ಪರ್ಸನಲ್ ವಿಷಯ. ಇವರು ಆಗಾಗ ಪಾಕಿಸ್ತಾನ ಬಾಂಗ್ಲಾದೇಶಕ್ಕೆ ಹೋಗ್ತಾ ಇರ್ತಾರೆ. ಎಲ್ಲಿ ಇವ್ರ ಪಾಸ್ಪೋರ್ಟು ವೀಸಾ ಕ್ಯಾನ್ಸಲ್ ಮಾಡ್ಬಿಡ್ತಾರೋ ಸರ್ಕಾರದ ಅಂತ ಇವ್ರು ಧ್ವನಿ ಎತ್ತಾ ಇಲ್ಲ ಇದ್ರ ಬಗ್ಗೆ. ಸೆಕೆಂಡ್ ಬರ್ತೀನಿ, ಫರಾನ್ ಖುರೇಶಿ ಅಂತ, ದಿ ಗ್ರೇಟೆಸ್ಟ್ ಇಂಡಿಯನ್ ಮೂವಿ ಆಕ್ಟರ್ ಆರ್ ಮಾಧವನ್ ಅವರು ಪ್ಲೇ ಮಾಡ್ತಾರೆ ಈ ಕ್ಯಾರೆಕ್ಟರ್ನ. ಇವ್ರು ಯಾಕೆ ಮಾತಾಡ್ತಿಲ್ಲ ಅಂದ್ರೆ ಮೊನ್ನೆ ಮೂವಿ ಬಂತು ದುರಂಧರ್ ಮೂವಿ ಅಂತ, ನಿಮ್ಗೆ ಗೊತ್ತಿರ್ಬೋದು. ಆ ಮೂವಿಯಲ್ಲಿ ಇವ್ರು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾರೆ. ಅದರಲ್ಲಿ ಓನ್ಲಿ ಬರೀ ಮೋದಿ ಮೋದಿ ಅಂತೆ ಅವಾರ್ಡ್ ತಗೊಂಡಿದ್ದಾರೆ ಅವರು. ಸೊ ಅದಕ್ಕೋಸ್ಕರ ಇವ್ರು ಮಾತಾಡ್ತಿಲ್ಲ. ಅವಾರ್ಡ್ ಸಿಕ್ಕಿದೆ, ಈಗ ಮಾತಾಡೋದು ಏನ್ ಯೂಸ್? ಅವಾರ್ಡ್ ಸಿಕ್ಕಿಲ್ಲ ಅಂದ್ರೆ ಮಾತಾಡ್ಬೋದಾಗಿತ್ತು. ಅವಾರ್ಡ್ ಸಿಕ್ಕ ಮೇಡಮ್ ಮಾತಾಡಿದ್ರೆ ಮತ್ತೆ ಈಗ ಅವಾರ್ಡ್ ಕಸ್ಕೊಂಡ್ಬಿಟ್ರೆ ಹೆಂಗೆ ಅವ್ರಿಗೆ, ಅಲ್ವಾ? ಸೊ ಇವ್ರು ಮಾತಾಡ್ತಿಲ್ಲ. ಇನ್ನೊಂದು ಕ್ಯಾರೆಕ್ಟರ್ ಇದೆ, ರಾಜ್ ರಸ್ತೋಗಿ ಅಂತ ಇನ್ನೊಂದು ಕ್ಯಾರೆಕ್ಟರ್. ಅದನ್ನ ಪ್ಲೇ ಮಾಡಿರೋದು ಶರ್ಮನ್ ಜೋಶಿ ಅಂತ. ಅವ್ರು ಮಾತಾಡಿದ್ರು, ಅವ್ರ ಯಾಕೆ ಮಾತಾಡ್ತಿಲ್ಲ ಅಂದ್ರೆ ನಾನು ಮಾತಾಡಿದ್ರೆ ಎಷ್ಟು ಬಿಟ್ರೆ ಎಷ್ಟು, ಯಾರು ಕೇಳ್ತಾರೆ ಅಂತ ಅವ್ರು ಮಾತಾಡ್ತಿಲ್ಲ. ಇನ್ನೊಂದು ಮೇನ್ ಕ್ಯಾರೆಕ್ಟರ್ ಇದೆ. ಈ ಕ್ಯಾರೆಕ್ಟರ್ ಇಂದ ಪಿಕ್ಚರ್ ಜಾಸ್ತಿ ಓಡಿರೋದು. ಈ ಮೇನ್ ಕ್ಯಾರೆಕ್ಟರ್ ಯಾರು ಗೊತ್ತಾ? ಚತುರ್ ರಾಮಲಿಂಗಂ ಅಂತ ಅವ್ರ ಹೆಸರು. ಮೂವಿಯಲ್ಲಿ ನೇಮ್ ಇರುತ್ತೆ ಚತುರ್ ರಾಮಲಿಂಗಂ. ಇದರ ಮೂವಿಯಲ್ಲಿ ಇವರು 3 Idiots ಇರ್ತಾರಲ್ಲ, ಅವ್ರು ಕರೀತಾರೆ ಸೈಲೆನ್ಸರ್ ಅಂತ ಕರೀತಾ ಇರ್ತಾರೆ ಆ ಮೂವಿಯಲ್ಲಿ. ಆಕ್ಚುಲಿ ವಿಲನ್ ಬಂದ್ಬಿಟ್ಟು ಬೊಮ್ಮನ್ ಇರಾನಿ ಮತ್ತೆ ಚತುರ್, ಇಬ್ರು ಮೇನ್ ವಿಲನ್. ಓಕೆ, ಆ ಮೂವಿದು. ಇವ್ರು ಚತುರ್ ರಾಮಲಿಂಗಂದು ಒರಿಜಿನಲ್ ಹೆಸರು ಓಮಿ ವೈದ್ಯ ಅಂತ ಇವ್ರ ಹೆಸರು. ಓಕೆ, ಒರಿಜಿನಲ್ ಹೆಸರು. ಮೊನ್ನೆ ಇವರು ಟ್ವೀಟ್ ಮಾಡಿ ವಿಡಿಯೋ ಹಾಕಿ ಮಾತಾಡಿದ್ದಾರೆ ಈ ಸ್ಟ್ರೈಕ್ ಬಗ್ಗೆ. ಆಕ್ಚುಲಿ ಇವರು ನೆಗೆಟಿವ್ ರೋಲ್ ಪ್ಲೇ ಮಾಡಿದ್ದಾರೆ. ಆದ್ರೂ ಈ ಸ್ಟ್ರೈಕ್ ಬಗ್ಗೆ, ಈ ವ್ಯಕ್ತಿ ಬಗ್ಗೆ, ಈ ಮೂವಿ ಯಾರ್ ಬೇಸ್ ಮೂವಿ ಇತ್ತು ಅವ್ರ ಬಗ್ಗೆ ನೆಗೆಟಿವ್ ರೋಲ್ ಇತ್ತು ಆ ಮೂವಿಯಲ್ಲಿ. ಅವರು ಮಾತಾಡಿದ್ದಾರೆ, ನಿಮ್ಗೆ ಹೀರೋ ಆಗಿ ಮಾತಾಡಕ್ ಆಗ್ಲಿಲ್ಲ ಅಂದ್ರೆ ಏನ್ ಯೂಸ್ ರೀ? ಈ ದೇಶಕ್ಕೆ ಏನು ನೀವು ಕೊಡುಗೆ ಕೊಡ್ತಾ ಇದೀರಾ? ಆ ಮೂವಿ ಮಾಡ್ಬಿಟ್ಟು ಎಷ್ಟೋ ಕೋಟಿ ಗಳಿಸಿದಾರೆ ನೀವು. ಆ ಮೂವಿ ಬೇಸ್ ಇದ್ದ ವ್ಯಕ್ತಿ ಈಗ ಉಪವಾಸ ಸತ್ಯಾಗ್ರಹದಲ್ಲಿ ಇದ್ದಾನೆ ಅಂದ್ರು ಮಾತಾಡ್ತಿಲ್ಲ ಅಂದ್ರೆ ನಾಚಿಕೆ ಆಗ್ಬೇಕು ನಿಮ್ಗೆ. ಎಲ್ಲ ಸೆಲೆಬ್ರಿಟಿಗಳಾಗ್ಲಿ, ಕ್ರಿಕೆಟರ್ಗಳಾಗ್ಲಿ, ರಾಜಕಾರಣಿಗಳಾಗ್ಲಿ. ಇದುವರೆಗೂ ಆ ಸ್ಟ್ರೈಕ್ ಅಲ್ಲಿ ಅರವಿಂದ್ ಕೇಜ್ರಿವಾಲ್, ಪ್ರಕಾಶ್ ರಾಯಿ, ಸಂಜಯ್ ಸಿಂಗ್ ಮತ್ತೆ ಅತಿಶಿ ಜೋಶಿ ಅಂತ ಇನ್ನೊಬ್ಳು ಆಮ್ ಆದ್ಮಿ ಪಾರ್ಟಿಯವರು ಮಾತಾಡ್ತಾ ಇದ್ದಾರೆ. ಇವರೆಲ್ಲ ಬಂದು ಮಾತಾಡಿದ್ದಾರೆ. ಅರವಿಂದ್ ಕೇಜ್ರಿವಾಲ್ ಬರ್ತೀನಿ ಅಂತ ಹೇಳಿದ್ದಾರೆ ಆ ಪ್ರೊಟೆಸ್ಟ್ಗೆ, ಸಪೋರ್ಟ್ ಕೊಡ್ತೀನಿ ಅಂತ. ನಿಮ್ಗೇನಾಗಿದೆ? ಅಭಿಜಿತ್ ದಿಪ್ಕೆ ಅಂತ ಒಬ್ರು, ಅದ್ರದ್ದು ಪಾರ್ಟಿ ಏನ್ ಕಾಕ್ರೋಚ್ ಜನತಾ ಪಾರ್ಟಿ ಇದೆಯಲ್ಲ, ಅದ್ರ ಫೌಂಡರ್. ಕಾಮಿಡಿಯಲ್ಲಿ ಆ ಪಾರ್ಟಿ ಇನ್ಸ್ಟಾಗ್ರಾಮ್ ಅಲ್ಲಿ ಓಪನ್ ಮಾಡ್ತಾರೆ. ಈಗ ರಿಯಲ್ ಆಗಿ ನಡೀತಾ ಇದೆ ಸ್ಟ್ರೈಕ್. ಅಭಿಜಿತ್ ದೀಪ್ಗೆ ಏನ್ ಮಾಡಿದ್ದಾರೆ, ಕೆಲವು ಲಿಸ್ಟ್ ಮಾಡಿದ್ದಾರೆ. ಕೆಲವು ಪಾಲಿಟಿಷಿಯನ್ಸ್ ಲಿಸ್ಟ್ ಮಾಡಿದ್ದಾರೆ. ಅದರಲ್ಲಿ ರಾಹುಲ್ ಗಾಂಧಿ, ನಮ್ಮ ತಮಿಳ್ನಾಡು ಸಿಎಂ ವಿಜಯ್ ತಲಪತಿ, ಆಮೇಲೆ JP ನಡ್ಡಾ, ಸುಮಾರು ಮಲ್ಲಿಕಾರ್ಜುನ್ ಖರ್ಗೆ, ಸುಮಾರು ದೊಡ್ಡ MLAಗಳು, MP ಗಳು ಇದ್ದಾರೆ ಆ ಲಿಸ್ಟ್ ಅಲ್ಲಿ. ಪೊಲಿಟಿಷಿಯನ್ಸ್ ಇದ್ದಾರೆ. ಅವ್ರಿಗೆಲ್ಲ ಸಪೋರ್ಟ್ ಮಾಡಿ, ನಮ್ಗೆ ಬಂದು ಸಪೋರ್ಟ್ ಮಾಡಿ ಅಂತ ಹೇಳಿ ಟ್ವೀಟ್ ಮಾಡಿ ಅವ್ರಿಗೆ ಲೆಟರ್ ಕಳಿಸಿದ್ದಾರೆ. ಚಂದ್ರಬಾಬು ನಾಯ್ಡು ಆಗ್ಲಿ, ತುಂಬಾ ಜನ ಇದ್ದಾರೆ. ಸೊ ಇದನ್ನ ಆದಷ್ಟು ಜನರಿಗೆ ಶೇರ್ ಮಾಡಿ. ಯಾಕಂದ್ರೆ ಯಾವ ನ್ಯೂಸ್ ಚಾನಲ್ ಇದ್ರ ಬಗ್ಗೆ ತೋರಿಸ್ತಾ ಇಲ್ಲ, ಎಲ್ಲ ಮುಚ್ಚ ಹಾಕ್ತಾ ಇದಾರೆ. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇರೋದು. ನನಗೆ ಈ ವಿಡಿಯೋ ಮಾಡಬೇಕಂತ ಯಾವ ಉದ್ದೇಶ ಇರಲಿಲ್ಲ. ಆದಷ್ಟು ಜನಕ್ಕೆ ಶೇರ್ ಮಾಡಿ. ನಿಮಗೆ ಈ ವಿಡಿಯೋ ಏನೋ ಅನ್ಸುತ್ತೆ ಕಮೆಂಟ್ ಮಾಡಿ. ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.